ಇದು ಕರ್ನಾಟಕನ ಅಥವಾ ಗೂಂಡಾ ರಾಜ್ಯನ ಗೃಹ ಇಲಾಖೆಯಲ್ಲಿ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಈ ಸ್ಟೋರಿಯನ್ನ ನೋಡಿದ್ರೆ ನಿಮಗೂ ಕೂಡ ಈ ಒಂದು ಪ್ರಶ್ನೆ ಕಾಡದೇ ಇರೋದಿಲ್ಲ. ಯಾಕಂದ್ರೆ ಈ ದೃಶ್ಯವನ್ನ ನೋಡಿದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಂತಹ ಭಯಾನಕ ದೃಶ್ಯಗಳನ್ನ ನ್ಯೂಸ್ 18 ನಿಮಗೆ ಈಗ ತೋರಿಸುತ್ತೆ. ಈ ದೃಶ್ಯವನ್ನ ನೋಡಿದ್ರೆ ನಿಮಗೂ ಕೂಡ ಈ ಒಂದು ಪ್ರಶ್ನೆ ಕಾಡುತ್ತೆ. ಒಡಿಶಾ ಬಿಹಾರಕ್ಕಿಂತಲೂ ಕೂಡ ಭೀಕರವಾದಂತ ದೃಶ್ಯಗಳನ್ನ ನೀವೀಗ ನೋಡಬಹುದು. ಇಲ್ಲಿ ಪೊಲೀಸರ ತಾಕತ್ತಿಗೆ ಈ ಒಂದು ದೃಶ್ಯ ಸವಾಲಾಗಿದೆ. ನಮ್ಮಲ್ಲಿ ಮಾತ್ರ ಈ ಒಂದು ಭಯಾನಕ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ? ಡಿಸಿಎಂ ಪರಮೇಶ್ವರ್ ಸಾಹೇಬ್ರೆ, ದಯವಿಟ್ಟು ಈ ಒಂದು ವಿಜುವಲ್ಸ್ ಅನ್ನ ನೋಡಿ. ಐಜಿಪಿ ನೀಲಮಣಿ ಮೇಡಮ್, ನೀವು ಕೂಡ ದಯವಿಟ್ಟು ಈ ಒಂದು ವಿಜುವಲ್ಸ್ ಗಳನ್ನ ನೋಡಿ. ಇದು ಕರ್ನಾಟಕದಲ್ಲೇ ಆಗ್ತಾ ಇರೋದು. ಪೊಲೀಸರಿಗೆ ಸವಾಲಾದಂತ ಆ ಸ್ಟೋರಿ ಯಾವುದು? ನ್ಯೂಸ್ 18 ನಿಮ್ಮ ಮುಂದೆ ಈಗ ರಿವೀಲ್ ಮಾಡುತ್ತೆ. ಚಿತ್ರದುರ್ಗ ಜಿಲ್ಲೆಯ ಭಯಾನಕ ದರೋಡೆ ಸೀನ್ ಅನ್ನ ನಿಮ್ಗೆ ತೋರಿಸ್ತೀವಿ. ಪೆಟ್ರೋಲ್ ಬಂಕ್ ನಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂತ. ಚಿತ್ರದುರ್ಗ ಜಿಲ್ಲೆಯ ಭಯಾನಕ ದರೋಡೆಯ ದೃಶ್ಯಗಳನ್ನ ನಾವು ನಿಮ್ಗೆ ರಿವೀಲ್ ಮಾಡಿ ತೋರಿಸ್ತೀವಿ. ಪೆಟ್ರೋಲ್ ಬಂಕ್ ನಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗುತ್ತೆ, ಸಿಕ್ಕವರ ಕುತ್ತಿಗೆಗೆ ಲಾಂಗ್ ಅನ್ನ ಇಟ್ಟು ಅಲ್ಲಿ ಲೂಟಿ ಮಾಡಲಾಗುತ್ತೆ ಅಂತ ಒಂದು ಖತರ್ನಾಕ್ ಅಲ್ಲಿ ದರೋಡೆಕೋರರಿದ್ದಾರೆ. ಸಿಬ್ಬಂದಿಯನ್ನ ಅರೆ ಬೆತ್ತಲೆ ಮಾಡಿ ದರೋಡೆ ಮಾಡ್ತಾರೆ. ಬ್ಯಾಂಕ್ ಕೊಠಡಿಯಲ್ಲೇ ಕಳ್ಳರ ಭರ್ಜರಿ ಪಾರ್ಟಿ ಕೂಡ ಆಗುತ್ತೆ. ಮಂಕಿ ಕ್ಯಾಪ್ ಅನ್ನ ಧರಿಸಿ ಬರುವಂತ ಐವರಿಂದ ಈ ಒಂದು ದರೋಡೆ ಆಗಿರೋದು. ಈ ಒಂದು ದರೋಡೆಯಲ್ಲಿ ಸಿರಿಗೆರೆಯ ಲಕ್ಷ್ಮಿ ಏಜೆನ್ಸಿಯಲ್ಲಿ ದರೋಡೆ ಆಗುತ್ತೆ. ಅದೇ ರೀತಿಯಾಗಿ ಸಿಸಿಟಿವಿಯಲ್ಲಿ ದರೋಡೆಕೋರರ ಈ ಒಂದು ದೃಶ್ಯ ಸೆರೆ ಆಗಿದೆ. ಸಿಸಿಟಿವಿಯಲ್ಲಿ ಸೆರೆ ಆಗಿರೋದು ಲಾಂಗ್ ಅನ್ನ ತೋರಿಸಿ ಆಲ್ಮೋಸ್ಟ್ 1,90,000 ದರೋಡೆಯನ್ನ ಮಾಡಿದ್ದಾರೆ. ಲೂಟಿ ಹೊಡೆದ ಮೇಲೆ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಇದುವರೆಗೂ ಕೂಡ ಈ ಕದೀಮರು ಯಾರು, ಏನ್ ಕತೆ, ಎಲ್ಲವರು, ಅವರ ಅಡ್ರೆಸ್ ಏನು ಕೂಡ ಗೊತ್ತಾಗಿಲ್ಲ. ಗೃಹ ಸಚಿವರೇ, ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ? ಪ್ರಶ್ನೆ ಇದು ನಮ್ದು. ಲೂಟಿ ಹೊಡೆದ ಮೇಲೆ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ತೀರಿ, ಹಾಗಾದ್ರೆ ಈ ಹಿಂದೆ ಏನ್ ಮಾಡ್ತಾ ಇತ್ತು ನಿಮ್ಮ ಇಲಾಖೆ? ಇದೀಗ ನಾವು ಆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ಯಾವ ದೃಶ್ಯಾವಳಿಗಳಲ್ಲಿ ಲಾಂಗ್ ಅನ್ನ ಹಿಡ್ಕೊಂಡು, ಉಲ್ಟಾ ಲಾಂಗ್ ಅನ್ನ ಹಿಡ್ಕೊಂಡು ಅಲ್ಲಿ ದರೋಡೆಯನ್ನ ಮಾಡಲಾಗ್ತಿದೆ ಅಂತ. ಇಬ್ಬರು ಕೂಡ ಅಲ್ಲಿ ಕ್ಯಾಪ್ ಗಳನ್ನ ಧರಿಸಿದ್ದಾರೆ. ಯಾವ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಅಲ್ಲಿ ನುಗ್ತಾರೆ. 3 ಮಂದಿ ದರೋಡೆಕೋರರು, ಒಟ್ಟು 4 ಜನರನ್ನು ನೀವು ಗಮನಿಸಬಹುದು. ಈಗ ಫಸ್ಟ್ ಗೆ 2 ಬರ್ತಾರೆ, ಆಮೇಲೆ 2 ಜಾಯ್ನ್ ಆಗ್ತಾರೆ. ಅಲ್ಲಿ ಇರುವಂತಹ ಸಿಬ್ಬಂದಿಗೆ ಧಮಕಿ ಹಾಕ್ತಾರೆ. ಜೊತೆಗೆ ಎಲ್ಲರ ಕೈಯಲ್ಲೂ ಕೂಡ ಲಾಂಗು ಮಚ್ಚುಗಳಲ್ಲಿ ಜಳಪಿಸ್ತಾ ಇದ್ದಾವೆ. ಆ ರೀತಿಯಾದಂತಹ ದೃಶ್ಯಗಳು ಸಿರಿಗೆರೆ ಚಿತ್ರದುರ್ಗ ಆಗಿರುವಂತಹ ಘಟನೆ ಇದು. ಈ ಒಂದು ಟೀಮ್ ಏನಿದೆ ಅವ್ರನ್ನ ಹಿಡಿಯೋದಕ್ಕೆ ಅಂತಾನೆ ಈಗ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಪತ್ತೆ ಆಗಿಲ್ಲ. ಲಾಂಗ್ ಅನ್ನ ತೋರಿಸಿ ಉಲ್ಟಾ ಲಾಂಗ್ ಅನ್ನ ಹಿಡಿದು 1,90,000 ದರೋಡೆ ಮಾಡಲಾಗಿದೆ. ಎಲ್ಲ ಟೋಪಿ, ಮಂಕಿ ಟೋಪಿ ಹಾಕೊಂಡು ಬಂದಿದ್ದಾರೆ. ಒಳಗಡೆ ಇನ್ಮೂವರು ಏನದು ಗಲಾಟೆ ಅಂತ ಇದ್ದಾಗ ಮತ್ತೆ ಅವ್ರನ್ನ ಹಿಡ್ಕೊಂಡು ಅವಾಗ ಲಾಂಗು ಮಚ್ಚು ಎಲ್ಲ ತಗೊಂಡು ಉದ್ದನ ಲಾಂಗ್ ತಗೊಂಡು ನಿಮ್ಮನ್ನ ಒಬ್ಬೊಬ್ಬರನ್ನ ಕಡ್ದು ಹಾಕಿಬಿಡ್ತೀವಿ, ಕ್ಯಾಶ್ ಎಷ್ಟೈತೆ ಕೊಡ್ರಿ, ಬೀಗ ಎಲ್ಲೈತೆ, ಯಾರ ಹತ್ರ ಐತೆ ಅಂತ ಕೇಳಿದಾಗ ಇಲ್ಲ ನಮ್ಮ ಮ್ಯಾನೇಜರ್ ಹತ್ರ ಐತೆ ಬೀಗ, ನಮ್ಮ ಹತ್ರ ಇಲ್ಲ ಅಂದಾಗ ಲಾಂಗ್ ಹೊಡ್ಬಿಡ್ತೀವಿ ಅಂತೇಳಿ ಎತ್ತಿ ಹಿಂಗೆ ಹೊಡೆಯಕ್ಕೆ ಹೋಗಿದ್ದಾರೆ. ಕ್ಯಾಶು 2,00,000 ಹತ್ರ ಕ್ಯಾಶ್ ತೊಗೊಂಡಿದ್ದಾರೆ. ಮತ್ತು ಇನ್ನೊಂದು ಡ್ರಾದು ಬೀಗ ಇರಲಿಲ್ಲ, ರಿಕಾರ್ಡ್ಸ್ ಇಟ್ಟಿದ್ವಿ. ಆಮೇಲೆ ಅವ್ರನ್ನ ಇನ್ನೊಂದು ರೂಮ್ ಇದೆ ಒಳಗಡೆ, ಆ ರೂಮಲ್ಲಿ ಕೂಡಿಬಿಟ್ಟು ನಾವು ಎಣ್ಣೆ ಹೊಡಿಬೇಕು, ನೀವು ಒಳಗಡೆ ಇರಬೇಕು, ಮಾತಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ ಅಂತೇಳಿ ಅವ್ರನ್ನ ಹಂಗೆ ಬೇರ್ಬಾಡೆಯಲ್ಲಿ ಒಳಗಡೆ ಹಾಕಿ ಅಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಇರೋ ಒಂದು ರೂಮ್ನಲ್ಲೇ ಕೂಡ ಹಾಕಿಬಿಟ್ಟು ಅಲ್ಲಿಂದ ಹೋದರು. CCTV ಫುಟೇಜ್ ತನಿಖೆ ಮುಗಿದ ನಂತರ ನಾವು ತಿಳಿಸ್ತೀವಿ. ಬಟ್ ಎಲ್ಲರೂ ದೊಣ್ಣೆ ಮಚ್ಚಿ ತೊಗೊಂಡು ಬಂದು ಅವ್ರಿಗೆ ಬೆದರಿಸಿದರು. ಅಲ್ಲಿ ರೂರಲ್ ಇನ್ಸ್ಪೆಕ್ಟರ್ ಟೀಮ್ ಅವರು ಒಂದು ತಂಡೆ ಫಾರ್ಮ್ ಮಾಡಿ ಅವರಿಗೆ. ನಮ್ಮ ಪ್ರತಿನಿಧಿ ವಿನಾಯಕ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ವಿನಾಯಕ್, ಈ ಘಟನೆ ನಾವೇನ್ ನೋಡ್ತಾ ಇದೀವಿ ಈಗ, CCTV ವಿಜುವಲ್ಸ್ ಯಾವಾಗ ಆಗಿದ್ದು, ಯಾರು ಅಂತ ಏನಾದ್ರು ಗೊತ್ತಾಗಿದೆ ಇದುವರೆಗೆ? ಅವಿನಾಶ್, ಏನು ಚಿತ್ರದುರ್ಗದ ಸಿರಿಗೆರೆ ಗ್ರಾಮದ ಬಳಿ ಇರುವ ಲಕ್ಷ್ಮಿ ಏಜೆನ್ಸೀಸ್ ನಲ್ಲಿ ಏನ್ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಕಳೆದ 2 ದಿನಗಳ ಹಿಂದೆ ಈ ಘಟನೆ ನಡೆದಿರುವಂತದ್ದು. ಏನು ರಾತ್ರೋರಾತ್ರಿ ಕದಿಮರ ತಂಡ ಇಲ್ಲಿ ಪೆಟ್ರೋಲ್ ಬಂಕ್ ನುಗ್ಗಿರುವಂತದ್ದು. ಮೊದಲಿಗೆ ಇಲ್ಲಿ ಪೆಟ್ರೋಲ್ ಹಾಕುವ ಅಂತ ಅವ್ರಿಗೆ ಏನು ಪೆಟ್ರೋಲ್ ಸಿಬ್ಬಂದಿಗಳಿಗೆ ಬೇಡಿಕೆ ಇಟ್ಟಿರುವಂತ ಇವರು
ಏಕಾಏಕಿ ಪೆಟ್ರೋಲ್ ಬಂಕ್ ನ ಕೊಠಡಿಗೆ ನುಗ್ಗಿರುವಂತದ್ದು. ಕೊಠಡಿಗೆ ನುಗ್ಗಿದ ಬಳಿಕ ಅವ್ರಿಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಲಾಂಗು ಮಚ್ಚಿಗಳನ್ನ ಹಿಡಿದು ಅವ್ರಿಗೆ ಬೆದರಿಸಿರುವಂತದ್ದು. ಬೆದರಿಸಿ ಅಲ್ಲಿದ್ದಂತಹ ಹಣವನ್ನ ದೋಚಲಿಕ್ಕೆ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲದೆ ಹಣ ಕೊಡದಿದ್ರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಇಟ್ಟಿರುವಂತ ಖದೀಮರು ಕೂಡಲೇ ಅಲ್ಲಿದ್ದಂತಹ 1,90,000 ರೂಪಾಯಿ ಹಣವನ್ನ ಅಲ್ಲಿಂದ ದೋಚಿರುವಂತದ್ದು. ಅಷ್ಟೇ ಅಲ್ಲ, ಆ ಏನು ಅಲ್ಲಿ ಪೆಟ್ರೋಲ್ ಬಂಕ್ ನ ಸಿಬ್ಬಂದಿಗಳಿದ್ರು ಅವರನ್ನ ಅರೆನಗ್ನ ಮಾಡಿ ಆ ಪೆಟ್ರೋಲ್ ಬಂಕ್ ನ ಕೊಠಡಿಯಲ್ಲಿ ಕೂಡಿ ಹಾಕಿ ಅಲ್ಲಿಯೇ ಅಂದ್ರೆ ಕೊಠಡಿಯ ಹೊರಭಾಗದಲ್ಲಿ ಸ್ವಲ್ಪ ಕಾಲ ಪಾರ್ಟಿಯನ್ನ ಮಾಡಿ ತೆರಳಿರುವಂತದ್ದು. ಅಂತಂದ್ರೆ ಇವ್ರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈ ಏನು ದರೋಡೆಕೋರರು ಏನು ಇಲ್ಲಿ ದರೋಡೆ ಮಾಡ್ಲಿಕ್ಕೆ ಬಂದಿದ್ರು ಇವ್ರಿಗೆ ಯಾವುದೇ ಭಯದ ಇಲ್ಲ ಅನ್ನೋ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ನ ದರೋಡೆ ಮಾಡಿದ್ದಲ್ದೇ ಅಲ್ಲೇ ಪಾರ್ಟಿ ಮಾಡಿ ತೆರಳಿರುವಂತದ್ದು. ಒಂದ್ ರೀತಿಯ ಪೊಲೀಸರಿಗೆ ಭಯ ಇಲ್ಲ ಅನ್ನುವಂತ ಹೇಳ್ಬೋದಾಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿನಾಯಕ್. ನೋಡಿದ್ರಲ್ಲ, ಗೃಹ ಇಲಾಖೆ ಎಷ್ಟು ಅಲರ್ಟ್ ಆಗಿದೆ, ಚಿತ್ರದುರ್ಗದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೈ ಬಗ್ಸಿ ಕೆಲಸ ಮಾಡಕ್ಕಾಗಲ್ಲ ಇವಕ್ಕೆ, ಈ ರೀತಿಯಾದಂತಹ ಒಂದು ದಂಧೆಗಳನ್ನ ಮಾಡ್ಕೊಂಡಿದ್ದಾರೆ.